ಕರಾವಳಿಯಲ್ಲಿ ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹ ಸದ್ಯಕ್ಕೆ ರವಾನೆಯಾಗಿದೆ. ಸುಹಾಸ್ ಶೆಟ್ಟಿ ಹುಟ್ಟೂರು ಕಾರಂಜೆ ಕಡೆ ಮೆರವಣಿಗೆ ನಡೀತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಸುಹಾಸ್ ಶೆಟ್ಟಿ ಅವರ ಅಂತಿಮ ಮೆರವಣಿಗೆ ಸಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನ ಇರಿಸಿದ್ದಾರೆ. ಈ ಘಟನೆ ಆದಾಗಿನಿಂದ ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಆಸ್ಪತ್ರೆಯ ಮುಂದೆ ಘಟನೆ ನಡೆದಂತಹ ಜಾಗದಲ್ಲಿ ಜಮಾಯಿಸಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದ್ದಂತೆ 144 ಸೆಕ್ಷನ್ ಕೂಡ ಜಾರಿಗೊಳಿಸಲಾಗಿದೆ. ಕರಾವಳಿ ಮತ್ತೊಮ್ಮೆ ಕೊತ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಸುಹಾಸ್ ಶೆಟ್ಟಿ ಅವರ ಅಂತಿಮ ದರ್ಶನವನ್ನ ಸಾಕಷ್ಟು ಹಿಂದೂ ಪರ ಕಾರ್ಯಕರ್ತರು ಪಡಿತಾ ಇದ್ದಾರೆ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆಯನ್ನ ಹಲವಾರು ಬಿಜೆಪಿಯ ಮುಖಂಡರು, ಹಿಂದೂ ಪರ ಕಾರ್ಯಕರ್ತರು, ಮುಖಂಡರು, ಆರ್ಎಸ್ಎಸ್ ಮುಖಂಡರು ಖಂಡಿಸಿದ್ದಾರೆ. ಇಂತಹ ಘಟನೆ ನಡಿಬಾರ್ದಾಗಿತ್ತು. ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸರಿಯಿಲ್ಲ, ಅದೇ ಕಾರಣಕ್ಕೆ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಆರೋಪಿಸಿದ್ರು. ಮತ್ತೊಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯಾಗಿದೆ, ಆತ ಹಿಂದೂ ಅನ್ನುವಂಥ ಕಾರಣಕ್ಕೆ ಹತ್ಯೆಯಾಗಿದೆ ಅಂತ. ಆದರೆ ಮತ್ತೊಂದು ಸಮುದಾಯದಲ್ಲಿ ಇದು ಪ್ರತೀಕಾರದ ಹತ್ಯೆ ಅನ್ನುವಂತಹ ಮಾತು ಕರಾವಳಿ ಭಾಗದಲ್ಲಿ ಕೇಳಿ ಬರ್ತಾ ಇದೆ. 144 ಸೆಕ್ಷನ್ ಜಾರಿಗೊಳಿಸಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಬೈಕ್ ರ್ಯಾಲಿ ಮೂಲಕ ಮೃತದೇಹವನ್ನ ಮೆರವಣಿಗೆ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸಬಹುದಾಗಿದೆ. ಸುಹಾಸ್ ಅವರ ಮೃತದೇಹ ಇರುವಂತಹ ಆಂಬ್ಯುಲೆನ್ಸ್ ಮುಂದೆ ಚಲಿಸ್ತಾ ಇದ್ರೆ ಹಿಂಭಾಗದಲ್ಲಿ ಬೈಕ್ ಸವಾರರು, ಹಿಂದೂ ಪರ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಅಲ್ಲಿ ಸಾಗ್ತಾ ಇರುವಂತಹ ದೃಶ್ಯ ಗಮನಿಸಬಹುದು. ಎಜೆ ಆಸ್ಪತ್ರೆಯಿಂದ ಸುಹಾಸ್ ಅವರ ಮೃತದೇಹ ರವಾನೆ ಆಗ್ತಾ ಇದೆ. ಅವರ ಹುಟ್ಟೂರು ಕಾರಂಜೆ ಕಡೆ ಮೆರವಣಿಗೆ ಸಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ. ಎಲ್ಲೂ ಏನೂ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಆದರೆ ಕರಾವಳಿ ಭಾಗದಲ್ಲಿ ಇಂತಹ ಪ್ರತೀಕಾರದ ಹತ್ಯೆ ಆಗಾಗ ಆಗೋದನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಇದಕ್ಕೊಂದು ಕೊನೆ ಇಲ್ವಾ ಅಂತ. ಕೆಲವು ಹತ್ಯೆಗಳು 1 ತಿಂಗಳ ಅಂತರದಲ್ಲಿ ಅಥವಾ ವಾರದ ಅಂತರದಲ್ಲಿ, 15 ದಿನದ ಅಂತರದಲ್ಲಿ ಪ್ರತೀಕಾರದ ಹತ್ಯೆ ನಡೆದ್ರೆ ಇದು ಒಂದು ಸ್ವಲ್ಪ ಡಿಲೇ ಆಗಿ ಆಗಿರುವಂತಹ ಪ್ರತೀಕಾರದ ಹತ್ಯೆ. ಆದರೆ ಸುಹಾಸ್ ಅವರಿಗೆ ಜೀವ ಬೆದರಿಕೆ ಇದೆ ಅನ್ನುವಂತಹ ಮಾಹಿತಿ ಎಲ್ರಿಗೂ ಇತ್ತು. ಹೀಗಿದ್ರೂ ಕೂಡ ಯಾಕೆ ಈ ಬಗ್ಗೆ ಕ್ರಮ ವಹಿಸಲಿಲ್ಲ, ಗಮನ ಹರಿಸಲಿಲ್ಲ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.